ಡಾಕ್ಟರ್ ಶ್ರೀರಂಗ ಅವರೇ, ಕೋವಿಡ್ ನಂತರದಲ್ಲಿ ಪ್ರಕರಣಗಳು ಹೆಚ್ಚಾಗ್ತಿದೆ ಅನ್ನೋ ವರದಿ ಇದೆ, ಸರ್ಕಾರದ ಅಂಕಿಅಂಶಗಳು ಕೂಡ ಅದನ್ನೇ ಹೇಳ್ತಾ ಇದೆ. ತಾವು ಹೃದ್ರೋಗ ತಜ್ಞರಾಗಿ ಪೇಷಂಟ್ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಮತ್ತು ಈಗ ಹಾಸನದಲ್ಲಿ ವರದಿಯಾದ ನಂತರದಲ್ಲಿ ಆಸ್ಪತ್ರೆಗೆ ಬಂದು ಹೃದಯ ತಪಾಸಣೆ ನಡೆಸೋರ್ ಸಂಖ್ಯೆ ಹೆಚ್ಚಾಗ್ತಿದೆ, ಜನ ಭಯಭೀತಗೊಂಡಿದ್ದಾರೆ ಅನ್ನೋ ವರದಿ ಆಗ್ತಿದೆ. ತಾವು ಗಮನಿಸಿರುವಂತೆ ಹೇಗಿದೆ ಪರಿಸ್ಥಿತಿ, ಏನ್ ಪ್ರತಿಕ್ರಿಯಿಸ್ತೀರಿ? ಕೋವಿಡ್ ಮುಂಚೆ ಅಥವಾ ಕೋವಿಡ್ ಟೈಮ್ ಮತ್ತೆ ಕೋವಿಡ್ ಆದ್ಮೇಲೆ ಅಂತ 3 ಸ್ಟೇಜಸ್ ತಕೊಳ್ಳೋದಾದ್ರೆ, ಕೋವಿಡ್ ಟೈಮ್ ಅಂದ್ರೆ ಕೋವಿಡ್ ಯಾವಾಗ ಆಕ್ಟಿವ್ ಆಗಿ ಇತ್ತಲ್ಲೋ 2019 ಇಸ್ವಿ, 2020 ಇಸ್ವಿ ಮತ್ತೆ 2021, ಆ ಆಕ್ಟಿವ್ ಟೈಮ್ ಅಲ್ಲಿ ಸ್ವಲ್ಪ ಹೃದಯಾಘಾತದ ಎಸ್ಪೆಷಲಿ ಸ್ವಲ್ಪ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮೇಶನ್ ಆಗುವಂತ ಒಂದು ಸಂಭಾವನೆ ಇರೋದ್ರಿಂದ ಕೋವಿಡ್ ಇನ್ಫೆಕ್ಟೆಡ್ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಅದನ್ನ ಜಾಸ್ತಿ ನೋಡ್ತಾ ಇದ್ವಿ. ಬಟ್ ಅದರ್ವೈಸ್ ಕೋವಿಡ್ ಎಲ್ಲ ಇಳಿದಾದ್ಮೇಲೆ ದ ಟ್ರೆಂಡ್ ಏನಿದೆ, ಹಾರ್ಟ್ ಪೇಷಂಟ್ಸ್ ನಂಬರ್ ಇನ್ಕ್ರೀಸ್ ಆಗುವಂತ ಟ್ರೆಂಡ್ ಇಟ್ ಇಸ್ ಬಿನ್ ಗ್ರಾಜುಲಿ ಇನ್ಕ್ರೀಸಿಂಗ್. ಇಫ್ ಯು ಈಗ ಲಾಸ್ಟ್ ಡಿಕೇಡ್ ಈ ಡಿಕೇಡ್ ತಕೊಂಡ್ರೆ ಇಟ್ ಇಸ್ ಗ್ರಾಜುಲಿ ಇನ್ಕ್ರೀಸಿಂಗ್ ಓನ್ಲಿ. ದ ಪ್ಯಾಟರ್ನ್ ಆಫ್ ಚೇಂಜ್ ದಟ್ ವಿ ಆರ್ ಸೀಯಿಂಗ್ ಈಸ್ ಒನ್. ಹೌದು, ಅರ್ಲಿಯರ್ ಇಟ್ ಯೂಸ್ ಟು ಬಿ ಓನ್ಲಿ ಎಲ್ಡರ್ಲಿ ಪೀಪಲ್ ಹೂ ಯೂಸ್ ಟು ಹ್ಯಾವ್ ಹಾರ್ಟ್ ಅಟ್ಯಾಕ್. ಅಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಆಗೋದು ಎಲ್ಲ ಅಟ್ಲೀಸ್ಟ್ ಮಧ್ಯವಯಸ್ಕರ ಮೇಲ್ಗಡೆ ಜಾಸ್ತಿ ಆಗುವಂತದ್ದು ಇರ್ತಿತ್ತು. ಬಟ್ ಈಗ ನಾವು ವಾಟ್ ವಿ ಆರ್ ಸೀಯಿಂಗ್ ಇಸ್ ಒಂದಷ್ಟು ಪ್ರಪೋರ್ಷನ್, ಸಿಗ್ನಿಫಿಕೆಂಟ್ ಪ್ರಪೋರ್ಷನ್ ಜನಗಳು ಏನಿರ್ತಾರೆ, ದಟ್ ಈಸ್ ಈವನ್ ಅನ್ ದ ಯಂಗರ್ ಗ್ರೂಪ್ ವಿ ಆರ್ ಸೀಯಿಂಗ್ ದ ಪೇಷಂಟ್ಸ್ ಕಮಿಂಗ್ ವಿತ್ ಹಾರ್ಟ್ ಅಟ್ಯಾಕ್ಸ್. ಓಕೆ ಡಾಕ್ಟ್ರೆ, ಅದು ಕೋವಿಡ್ ಸೋಂಕಿನ ಪರಿಣಾಮ ಅಂತ ಅನ್ಸತ್ತಾ ಅಥವಾ ಲಸಿಕೆಯ ಪರಿಣಾಮಗಳು ಇರ್ಬೋದು? ಅಂದ್ರೆ ನೀವು ಬಹಳಷ್ಟು ಪೇಷಂಟ್ಸ್ ಅನ್ನ ನೋಡಿರ್ತೀರಿ, ಕೋವಿಡ್ ಎಫೆಕ್ಟಿವ್ ಪೇಷಂಟ್ಸ್ ಅಲ್ಲಿ ಈ ತರದ್ ಜಾಸ್ತಿ ಇರತ್ತಾ ಅಥವಾ ಕೆಲವರು ಇನ್ನೂ ಕೂಡ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತವ್ರ ಸಂಖ್ಯೆನೂ ಇದೆ, ಆ ತರದವರಲ್ಲೂ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳತ್ತಾ? ಈ ಬಗ್ಗೆ ಏನಾದ್ರೂ ನಿಮ್ ಗಮನಕ್ಕೆ ಇದೆಯಾ ಡಾಕ್ಟ್ರೆ? ಕೋವಿಡ್ ಇನ್ಫೆಕ್ಷನ್ ಪರ್ಸೆ ಇನ್ಫೆಕ್ಷನ್ ಇರೋದ್ರಿಂದ ಅದು ಎಂಡೋಥೀಲಿಯಲ್ ಡ್ಯಾಮೇಜ್ ಮಾಡ್ಬಿಟ್ಟು ಅದು ರಕ್ತನ ಹೆಪ್ಪುಕಟ್ಟುವಂತ ಪರಿಣಾಮಗಳು ಬೀರ್ತಾರೆ. ಸೊ ಅದಕ್ಕೂ ಈಗ ಲಸಿಕೆ ಆದ್ರೂ ಏನಂತ, ಇದು ಒಂದು ಚಿಕ್ಕ ಫಾರ್ಮ್ ಆಫ್ ಇನ್ಫೆಕ್ಷನ್ ನ ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ ಬಾಡಿನ ಇಮ್ಯೂನ್ ಮಾಡುವಂತದ್ದು ಲಸಿಕೆ. ಬೇಸಿಕಲಿ ಅದು ಕೋವಿಡ್ ತರದ ವೈರಸ್ ನ ಇಂಜೆಕ್ಟ್ ಮಾಡ್ಬಿಟ್ಟು ಅದನ್ನ ಇನ್ಫೆಕ್ಟ್ ಮಾಡೋ ತರ ಇದನ್ನ ಮಾಡುವಂತದ್ದು. ಸೊ ಬೇಸಿಕಲಿ ಅವಾಗ ನಾವು ನೋಡೋದಿದ್ರೆ ಅದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನೋಡ್ಬೇಕಿತ್ತು. ಈಗ ಕೋವಿಡ್ ಅಕಸ್ಮಾತ್ ಬಂದ್ರೆ, ಕೋವಿಡ್ ಅದರಿಂದ ಅದರಿಂದ ತೊಂದರೆ ಆಗ್ಬಿಟ್ಟು ಜೀವ ಹೋಗೋರ್ ಸಂಖ್ಯೆ ಎಷ್ಟು ಜನ ಇತ್ತು, ಅದೇ ಈಗ 1 ಲಕ್ಷ ಜನ ಕೋವಿಡ್ ಬಂದ್ರೆ ಅದರಿಂದ ಎಷ್ಟು ಜನ ಜೀವಕ್ಕೆ ಕಳ್ಕೊಡ್ತಾ ಇದ್ರು. ಅಕಸ್ಮಾತ್ ಅದೇ 1 ಲಕ್ಷಕ್ಕೆ ಜನಕ್ಕೆ ಲಸಿಕೆ ಕೊಟ್ರೆ ಇನ್ಫೆಕ್ಟ್ ಆದವ್ರ ಪರಿಣಾಮದಲ್ಲಿ ಎಷ್ಟು ಜನ ಉಳ್ಕೊಳ್ತಾ ಇದ್ರು ಅಂದ್ರೆ, ಕೋವಿಡ್ ಲಸಿಕೆ ಕೊಟ್ಟಿರೋರಿಗೆ ಡೆಫಿನೆಟ್ಲಿ ಏನಂತೀವಿ ಸಿವಿಯಾರಿಟಿ ಆಫ್ ದ ಇನ್ಫೆಕ್ಷನ್ ಅನ್ನೋದು ಕಮ್ಮಿ ಇರ್ತದೆ. ಸೊ ಆದ್ರಿಂದ ಅವ್ರಿಗೆ ಯೂಶಲಿ ಪೀಪಲ್ ಡೈಯಿಂಗ್ ಬಿಕಾಸ್ ಆಫ್ ಕೋವಿಡ್ ವುಡ್ ಬಿ ಲೆಸ್. ಸೊ ಬಟ್ ವೆನ್ ವ್ಯಾಕ್ಸಿನ್ ತಕೊಂಡವರು ಒಂದಷ್ಟು ಪ್ರಪೋರ್ಷನ್ ಆಫ್ ಪೇಷಂಟ್ಸ್, ಇಟ್ ಈಸ್ ಡಾಕ್ಯುಮೆಂಟೆಡ್, ಇಟ್ ಇಸ್ ರಿಪೋರ್ಟೆಡ್. ಒಂದಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು, ಎರಡನೇದು ರಕ್ತ ಹೆಪ್ಪುಕಟ್ಟಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದು, ಎರಡನೇದು ನ್ಯೂರಲಾಜಿಕಲ್ ಇಲ್ನೆಸ್, ಟ್ರಾನ್ಸ್ಫ್ಯೂಸ್ ಮೈಲೈಟಿಸ್ ಅಂತ ಎಲ್ಲ ಹೇಳ್ತೀವಿ. ಅದು ಎಲ್ಲ ವೈರಲ್ ಇನ್ಫೆಕ್ಷನ್ ತರ ಅದರಲ್ಲೂ ಕೂಡ ಕಾಣಿಸ್ತಾ ಇತ್ತು, ಎಲ್ಲಾ ಲಸಿಕೆಗಳ ತರ ಅದರಲ್ಲೂ ಕೂಡ ಇತ್ತು. ಬಟ್ ಕೋವಿಡ್ ಲಸಿಕೆ ತಕೊಂಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಹೌದು ಆಗಿರುತ್ತೆ, ಬಟ್ ಆ ಪ್ರಪೋರ್ಷನ್ ಆಫ್ ಪೀಪಲ್, ಅದೇ ಕೋವಿಡ್ ಇನ್ಫೆಕ್ಷನ್ ಇಂದ ಜೀವ ಹೋಗೋರ್ ಜನ ಜಾಸ್ತಿ ಇರೋದು, ಎಲ್ಲೋ ಕಮ್ಮಿ ಒಂದಷ್ಟು ಜನಕ್ಕೆ ಮಾತ್ರ 1-2-3 ಜನಕ್ಕೆ ಹಾರ್ಟ್ ಅಟ್ಯಾಕ್ ಗಳು ಆಗಿರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಲಸಿಕೆ ತಕೊಂಡು ಆಗಿರುವಂತದ್ದು ಅಂದ್ರೆ ಬಿಕಾಸ್ ಇಟ್ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಇನ್ಫೆಕ್ಷನ್ ದಟ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಇನ್ ಟು ದ ಬಾಡಿ, ಸೇಮ್ ಮೆಕ್ಯಾನಿಸಮ್ ಇಂದ ಆಕ್ಟ್ ಆಗೋದ್ರಿಂದ ಪಾಸಿಬಲ್ ಸ್ವಲ್ಪ ಜನದಲ್ಲಿ ಹಾರ್ಟ್ ಇಂದ ತೊಂದರೆಗಳು ಆಗಿರೋ. ಡಾಕ್ಟರ್, ನನ್ ಒಂದು ಡೌಟ್ ಇದೆ, ಏನು ಅಂತಂದ್ರೆ ನಿಮ್ಗೆ ಕೋವಿಡ್ ಎಫೆಕ್ಟ್ US ಬಹಳ ಹೆಚ್ಚಾಗಿತ್ತು, ಬೇರೆ ಬೇರೆ ಕಂಟ್ರೀಸ್ ಕೂಡ ಆಗಿತ್ತು. ಅಂದ್ರೆ ನೀವು ಹೇಳಿರೋ ಒಂದು ವಿಚಾರವನ್ನ ನಾವು ಅಲ್ಲಿಗೆ ಅಪ್ಲೈ ಮಾಡೋದು ನೋಡೋದಾದ್ರೆ, ಕೋವಿಡ್ ಯಾರಿಗೂ ಜಾಸ್ತಿ ಅಟ್ಯಾಕ್ ಆಗಿತ್ತು ಅಂದ್ರೆ ಸೋಂಕು ಯಾರಿಗಿತ್ತು ಅವರಲ್ಲಿ ಪ್ರಮಾಣ ಜಾಸ್ತಿ ಆಯ್ತು, ವ್ಯಾಕ್ಸಿನ್ ಸ್ವಲ್ಪ ಕಡಿಮೆ ಮಾಡುತ್ತೆ ಅನ್ನೋದಿದ್ರೆ, ನೀವು ಅಲ್ಲೆಲ್ಲ ತಗೊಂಡ್ರೆ 1-2% ಇನ್ಕ್ರೀಸ್ ಆಗಿದೆ ಹಾರ್ಟ್ ಅಟ್ಯಾಕ್ ಪ್ರಮಾಣದಲ್ಲಿ. ಬಟ್ ಅಧಿಕೃತವಾಗಿ ನನ್ಗೆ ಯಾವ್ದು ಪೇಪರ್ ಸಿಕ್ಕಿಲ್ಲ, ಆದ್ರೆ ಆ ತರದ್ ಹೇಳುತ್ತೆ, ರಿಪೋರ್ಟ್ಗಳು ಆ ತರದ್ ಹೇಳುತ್ತೆ. ಆದ್ರೆ ಇಂಡಿಯಾದಲ್ಲಿ ಮಾತ್ರ ಹಂಗಾಗ್ತಿಲ್ಲ, ನಿಮ್ಗೆ ಬಹಳ ಹೆಚ್ಚಾಗ್ತಾ ಇದೆ. ನೀವೇ ಹೇಳ್ತಾ ಇದ್ದೀರಿ ಅದೊಂಥರ ಡ್ರಾಮಾಟಿಕ್ ಗ್ರಾಜುಲಿ ಅನ್ನೋದಕ್ಕಿಂತ ಬಹಳ ಹೆಚ್ಚು ಏರಿಕೆ ಆಗ್ತಿರೋದಕ್ಕೆ ಇದು ಕೋವಿಡ್ ರಿಲೇಟೆಡ್ ಗ್ರಾಜುಯಲ್ ಇನ್ಕ್ರೀಸ್ ಅಂತ ಹೇಳಿಲ್ಲ ನಾನು. ಗ್ರಾಜುಯಲ್ ಆಗಿ ಬಿಫೋರ್ ಕೋವಿಡ್ ಟು ಕರೆಂಟ್ ಕೋವಿಡ್, ಹಾರ್ಟ್ ರಿಲೇಟೆಡ್ ಇಲ್ನೆಸಸ್ ಆರ್ ಗ್ರಾಜುಯಲಿ ಇನ್ಕ್ರೀಸಿಂಗ್. ಒನ್, ಬಿಕಾಸ್ more people are having it. Second, people are becoming more aware to it. ಜನಕ್ಕೆ ಗೊತ್ತಾಗಿರೋದ್ರಿಂದ ಜನ ಬಂದ್ಬಿಟ್ಟು ಡಾಕ್ಟರ್ ಹತ್ರ ತೋರ್ಸೋದ್ರಿಂದ ಅದು ಹೆಚ್ಚಾಗಿ ಕಂಡುಹಿಡಿತಾ ಇರುವಂತದ್ದು. 2 ಕಂಡೀಷನ್ ಇದೆ, ಜನಕ್ಕೆ ಅವೇರ್ನೆಸ್ ಬಂದಿದೆ, ಎರಡನೇ ನಿಜವಾಗ್ಲೂ ಕೂಡ ಜನದಲ್ಲಿ
ಹಾರ್ಟ್ ಇಲ್ನೆಸ್ ಸ್ಟಾರ್ಟ್ ಆಗ್ತದೆ. ಇದು ಲಿಂಕಿಂಗ್ ಟು ಕೋವಿಡ್ ಇಸ್ ಬಿಕಾಸ್ ನಾವು ಕೋವಿಡ್ ಇಸ್ ಈಗ ಆ ವೇವ್ ಏನಿತ್ತು ಅದಿಲ್ಲ, ಈಗ ಅಷ್ಟು ವೇವ್ ಇಲ್ಲ ಸೋಂಕು. ಆ ವೇವಿನ ಟೈಮ್ ಅಲ್ಲಿ ಆಗಿದ್ದು ಅದು ಬೇರೆ. ಅದು ಈಗ ಮೆಕ್ಯಾನಿಸಮ್, ಹಾರ್ಟ್ ಅಟ್ಯಾಕ್ ಮೆಕ್ಯಾನಿಸಮ್ ರಕ್ತ ಹೆಪ್ಪುಕಟ್ಟಿರುವಂತದ್ದು ಇರ್ಬೋದು, ಅಥಿರೋಸ್ಕ್ಲಿರೋಸಿಸ್ ಅಂತೀವಿ, ಅಂದ್ರೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುವಂತದ್ದು ಇರೋದು. ನಾರ್ಮಲ್ ಆಗಿ ರಕ್ತ ಹೆಪ್ಪುಕಟ್ಟೋದಕ್ಕಿಂತ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇಂದ ಯೂಶಲಿ ಹಾರ್ಟ್ ತೊಂದರೆಗಳಾಗುವಂತದ್ದು. ಎಕ್ಸೆಪ್ಟ್ ಸ್ವಲ್ಪ ಯಂಗ್ ಪೇಷಂಟ್ಸ್ ಅಲ್ಲಿ ಅದು ಬೇರೆ ಬೇರೆ ಹವ್ಯಾಸಗಳಿರೋರ್ಗೆ ಅದು ಕಾಮನ್ ಇರ್ತದೆ. ಕೋವಿಡ್ ಟೈಮ್ ಅಲ್ಲಿ ರಕ್ತ ಹೆಪ್ಪುಕಟ್ಕೊಂಡು ಆಗುವಂತ ಹಾರ್ಟ್ ಅಟ್ಯಾಕ್ಸ್ ವರ್ ಲಿಟಲ್ ಮೋರ್ ಕಾಮನ್ ಕಂಪೇರ್ಡ್ ಟು ದ ಅದರ್ ಪೀಪಲ್. ಅಂದ್ರೆ ಈಗ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತದಕ್ಕಿಂತ ರಕ್ತ ಹೆಪ್ಪುಕಟ್ಟುವಂತ ಹಾರ್ಟ್ ಅಟ್ಯಾಕ್ ಅಂಶಗಳು ಜಾಸ್ತಿ ಇದ್ವು ಆ ಟೈಮ್ಗಳಲ್ಲಿ. ಈಗ ಅದು Okay, ಕೋವಿಡ್ ಅಂದ್ರೆ ಇಲ್ಲ. ಹಾ, ಈಗ ಹೃದಯ ಹೆಪ್ಪುಗಟ್ಟೋದು ಅಂದ್ರೆ ಮೊದ್ಲೇನಾಗ್ತಿತ್ತು, ಸ್ವಲ್ಪ ನಮ್ಗೊಂದು ಗೋಲ್ಡನ್ ಅವರ್ ಅಂತ ಸಿಗ್ತಾ ಇತ್ತು. ಆ ಟೈಮಲ್ಲಿ CPR ಅಥವಾ ಉಳಿಸೋ ಪ್ರಯತ್ನಗಳು ಹೆಚ್ಚಾಗ್ತಿತ್ತು. ಆದ್ರೆ ಇತ್ತೀಚೆಗೆ ಏನಾಗ್ತಿದೆ, ನೀವೇ ಹೇಳಿದಂಗೆ ನಿಂತಲ್ಲೇ ಕುಸ್ತು ಅಂದ್ರೆ 1 ಸೆಕೆಂಡ್ ಅಥವಾ 10 ಸೆಕೆಂಡ್ ಅಲ್ಲಿ ಪ್ರಾಣ ಹೊರಟೋಗೋದಾಗ್ತಾ ಇದೆ. ಇದಕ್ಕೆ ಕಾರಣಗಳು ಅಂದ್ರೆ ಹೃದಯ ಸ್ತಂಭನಕ್ಕೆ ಏನ್ ಕಾರಣ ಅಂತ ಹುಡುಕೋಬಹುದು ಡಾಕ್ಟರ್ ಶ್ರೀರಂಗ ಅವರೇ? ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನೆ ನೀವು ಹೇಳೋ ತರ ಇದು ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ನ ಕಾಂಪ್ಲಿಕೇಶನ್. ಈಗ ಹಾರ್ಟ್ ಅಟ್ಯಾಕ್ ಇಂದ ಸಡನ್ ಆಗಿ ಜೀವ ಹೋಗಲ್ಲ. ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಆದಾಗ ಒಂದು ಪಂಪಿಂಗ್ ಕೆಪಾಸಿಟಿ ವೀಕ್ ಆಗುತ್ತೆ, ಆ ಪಂಪ್ ಮಾಡುವಂತದ್ದು ಏನಿದೆ. ಎರಡನೇದು ಎಲೆಕ್ಟ್ರಿಕಲ್ ಅಬ್ನಾರ್ಮಾಲಿಟೀಸ್ ಅಂತೀವಿ. ಹೃದಯ ನಾರ್ಮಲ್ ಆಗಿ 70ರಿಂದ 80 ಟೈಮ್ ಬಡ್ಕೋಬೇಕು. ಅದೇನಾಗುತ್ತೆ, ಅದು ಆ ಇರಿಟೇಷನ್, ಅದು ಹಾರ್ಟ್ ಅಟ್ಯಾಕ್ ಆಗಿದ್ದ ಇರಿಟೇಷನ್ ಇಂದ ಎಲೆಕ್ಟ್ರಿಸಿಟಿ ಅಬ್ನಾರ್ಮಲ್ ಆಗಿ ಸಂಚಾರ ಮಾಡ್ಬಿಟ್ಟು ಏನಾಗುತ್ತೆ, 500ರಿಂದ 600 ಸತಿ, ಟೆಕ್ನಿಕಲ್ ಆಗಿ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ 500ರಿಂದ 600 ಸತಿ ಬಡ್ಕೊಳಕ್ ಹೋದಾಗ ಇದು ಬಡಿಯೋದೇ ಇಲ್ಲ, ಈ ತರ ಬಡಿಯೋದೇ ಇಲ್ಲ. ಅದೇನಾಗುತ್ತೆ, ನಡ್ಗೋ ತರ ಆಗುತ್ತೆ ಅಷ್ಟೇ. ಟೆಕ್ನಿಕಲಿ ಏನು ಪಂಪೇ ಆಗಲ್ಲ ಹೊರಗಡೆಗೆ ಬ್ಲಡ್. ಆ ಕಾರಣದಿಂದ ಹೃದಯ ಸ್ತಂಭನೆ ಆಗುತ್ತೆ. ಅದು ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ವಿಫಿಬ್ ಅಂತ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ. ಅದು ದಟ್ ಈಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಅದು ಎಲ್ಲರಿಗೂ ಆಗ್ಬೋದು, ಯಾರಿಗ್ ಬೇಕಾದ್ರೂ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರೋಂಥವ್ರಿಗೆ. ಸೊ ಮೇ ಬಿ ಈಗ ಜನಕ್ಕೆ ಈಗ ಸೋಷಿಯಲ್ ಮೀಡಿಯಾ ಆಗ್ಲಿ ಅವೇರ್ನೆಸ್ ಜಾಸ್ತಿ ಇರೋದ್ರಿಂದ ದಟ್ ಈಸ್ ಕಮಿಂಗ್ ಇನ್ ಟು ಇದು ಜನಕ್ಕೆ ಗೊತ್ತಾಗೋದು. ಲಿಟ್ರೇಚರ್ ಅಲ್ಲಿ ಯಾವಾಗ್ಲೂ ಇದೆ, ಹಾರ್ಟ್ ಅಟ್ಯಾಕ್ 100 ಜನಕ್ಕಾದ್ರೆ ಅಟ್ಲೀಸ್ಟ್ 1-2% ಜನಕ್ಕೆ ಈ ತರ ಎಲೆಕ್ಟ್ರಿಕಲ್ ಅಬ್ನಾರ್ಮಾಲಿಟಿ ಆಗುವಂತದ್ದು. ಅಟ್ಲೀಸ್ಟ್ 0.5 ಇಂದ 0.6% ಜನದಲ್ಲಿ ಮೆಕ್ಯಾನಿಕಲ್ ಕಾಂಪ್ಲಿಕೇಶನ್ ಅಂತೀವಿ. ಅಲ್ಲಿ ಒಳಗಡೆ ಹಾರ್ಟ್ ಅಟ್ಯಾಕ್ ಆದಾಗ ಗಾಯ ಆಗಿರೋದ್ರಿಂದ ಹೃದಯ ಒಡೆದೋಗುತ್ತದೆ ಆ ಟೈಮಲ್ಲಿ, ಅದರಿಂದ ಜೀವ ಹೋಗುವಂತದ್ದು ಇವೆಲ್ಲ ಇದೆ. ದೀಸ್ ಆರ್ ಆಲ್ ಬಿಕಾಸ್ ಆಫ್ ಕಾಂಪ್ಲಿಕೇಶನ್ ಆಫ್ ಹಾರ್ಟ್ ಅಟ್ಯಾಕ್. ಸೊ ಸಡನ್ ಆಗಿ ಅಚಾನಕ್ ಆಗಿ ಜೀವ ಹೋಗುವಂತದ್ದು ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಎರಡೇ ಕಾರಣ. ಒಂದು ಎರಡನೇದು ಇಂದ ಅಚಾನಕ್ ಆಗಿ ಜೀವ ಹೋಗಲ್ಲ, ಅದ್ರ ಕಾಂಪ್ಲಿಕೇಶನ್ಸ್ ಇಂದ ಆಗುತ್ತೆ. ಡನ್. ಈಗ ಹಾಸನ ಒಂದೇ ಜಿಲ್ಲೆಯಲ್ಲಿ ಸುಮಾರು 20-25 ಮಂದಿ ಹಾರ್ಟ್ ಅಟ್ಯಾಕ್ಗೆ ಹೃದಯ ಸ್ತಂಭನ ಆಗಿ ಮೃತಪಟ್ಟಿದ್ದಾರೆ. ಒಂದೇ ರೀಜನ್ ಅಲ್ಲಿ, ಒಂದೇ ಜಿಲ್ಲೆಯಲ್ಲಿ ಆಗಿರೋದು ಇದೇನ್ ಕೋಇನ್ಸಿಡೆನ್ಸ್ ಅಥವಾ ಇದಕ್ಕೆ ಬೇರೆ ಕಾರಣಗಳು ಇರತ್ತಾ? ಈಗ ಅಧ್ಯಯನ ನಡೀತಾ ಇದೆ, ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸಬಹುದು ಡಾಕ್ಟರ್? ಒಂದು ನಮಗೆ ಗೊತ್ತಿರೋಂತ ಈಗ ಕಾರಣಗಳಿಂದ ನಾವು ಹೋಗೋದಾದ್ರೆ, ಯೂಶಲಿ ಏರ್ ಪೊಲ್ಯೂಷನ್ ಎಲ್ಲಿರುತ್ತೋ, ಇಲ್ಲ ಎಲ್ಲಿ ಜಾಸ್ತಿ ಸ್ಮೋಕಿಂಗ್ ಇರುತ್ತೋ ಆ ತರದ ಜನದಲ್ಲಿ ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಆಗ್ತದೆ. ಬಟ್ ಅದ್ರ ಗೊತ್ತಿಲ್ಲ ಒಳಗಡೆ ಏನ್ ಎಕ್ಸಾಕ್ಟ್ಲಿ ಆ ರೀಜನ್ ಅಲ್ಲಿ ಏನ್ ಪರ್ಟಿಕ್ಯುಲರ್ ಅಂಶ ಇದೆ, ಅದರಿಂದ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ವಿ ರಿಯಲಿ ಡೋಂಟ್ ನೋ, ಅದು ಗೊತ್ತಿಲ್ಲ. ಎಲ್ಲ ಒಟ್ಟು ಸುದ್ದಿಯಿಂದ ಜನ ಆಸ್ಪತ್ರೆ ಕಡೆ ಬರೋಡ್ ಸಂಖ್ಯೆ ಹೆಚ್ಚಾಗ್ತಿದೆ. ಜಯದೇವದಲ್ಲಿ ಹೇಗಿದೆ? ಕಳೆದ 2-3 ದಿನದಿಂದ ಬಹಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ಮಾಹಿತಿ ಇದೆ. ಸಂಖ್ಯೆ ಜಾಸ್ತಿ ಆಗ್ತದೆ ಡೆಫಿನೆಟ್ಲಿ. ಅದು ಹೆದರ್ಕೊಂಡು ಈಗ ಎಸ್ಪೆಷಲಿ ಇದೊಂಥರ ಸ್ಪರ್ಡ್ಸ್ ಟೈಮ್ ಇರುತ್ತೆ. ನಮ್ಮ ಆವಾಗ ಒಂದು ಟೈಮ್ ಅಲ್ಲಿ ಪಾಪ ಅದು ಪವರ್ ಸ್ಟಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಟೈಮ್ ಅಲ್ಲಿ ಆಗಿರ್ಬೋದು, ಈಗಿನ ದಿನಗಳಲ್ಲಿ ಒಂದು ಯಾವ್ದೋ ಬಾಲಿವುಡ್ ಆಕ್ಟ್ರೆಸ್ ಮತ್ತೆ ಹಾಸನದ ವಿಚಾರ ಆಗಿರ್ಬೋದು, ಯೂಶಲಿ ಈ ಟೈಮ್ಗಳಿರುತ್ತಲ್ಲ, ಅದ್ರದ್ದು ಆಫ್ಟರ್ ಎಫೆಕ್ಟ್ಸ್ ತರ ಇದು ಆಲ್ವೇಸ್ ನಮ್ಮ ಆಸ್ಪತ್ರೆಯಲ್ಲಿ ಯಾವಾಗ್ಲೂ 10-20% ಜನ ಹೈಕ್ ಆಗುತ್ತೆ. ಯಾವಾಗ ಜನರಲ್ ಹೆಲ್ತ್ ಚೆಕಪ್ ಬರುವಂತವ್ರು, ಇಲ್ಲ ಡಾಕ್ಟರ್ ಈ ತರ ಎಲ್ಲೋ ಪೇನ್ ಬರ್ತಿದೆ ಅಂತಾರೆ, ಅದಕ್ಕೋಸ್ಕರ ನಾವು ನಿಜವಾಗ್ಲೂ ಹಾರ್ಟಿನ ತೊಂದರೆ ಇದೆಯಾ ಇಲ್ವಾ ಅಂತ ಚೆಕಪ್ ಬಂದ್ವಿ ಅಂತ ಆ ಸಂಖ್ಯೆ ಜಾಸ್ತಿ ಆಗೇ ಆಗುತ್ತೆ. ಅದು ಯಾವಾಗ್ಲೂ ಕೂಡ ಇಟ್ ಇಸ್ ಆಫ್ಟರ್ ಎಫೆಕ್ಟ್, ಇಟ್ ಇಸ್ ಸೀನ್, ಇವಾಗ್ಲೂ ಇದೆ ಅದು. ಓಕೆ, ಜನರಿಗೆ ಏನ್ ಮಾಹಿತಿ ಕೊಡೋಕ್ ಬಯಸ್ತೀರಿ? ಅಂದ್ರೆ ಹೇಗಿರ್ಬೇಕು ಜನ, ತಮ್ಮ ಆಹಾರ ಇರ್ಬೋದು ಅಥವಾ ತಮ್ಮ ದಿನಚರಿ ಹೇಗೆ ಕಾಪಾಡ್ಕೊಳ್ಬೇಕು ಆರೋಗ್ಯವನ್ನ, ಒಂದ್ ಮಾಹಿತಿ ಕೊಡೋದಾದ್ರೆ ಏನ್ ಮಾಹಿತಿ ಕೊಡ್ಬೋದು ಡಾಕ್ಟರ್ ಶ್ರೀರಂಗ ಅವರು? ಹೌದು, ಈಗ ಹೃದಯಾಘಾತ ಆಗೋದು ಒಂದು ಏಜ್ ಆದ್ಮೇಲೆ, ಈಗ ಒಂದು ಏಜ್ ಆದ್ಮೇಲೆ ಆಗೋ ಚಾನ್ಸಸ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಅದನ್ನ ನಾವ್ ಹಿಂದೆ ತಡ್ಕೊಳಕ್ ಆಗಲ್ಲ. ಬಟ್ ಮಾಡಿಫೈ ಮಾಡೋಕಂತ ರಿಸ್ಕ್ ಫ್ಯಾಕ್ಟರ್ಗಳು ಇರ್ತವೆ. ಈಗ ಹೃದಯ ಹಾರ್ಟ್ ಅಟ್ಯಾಕ್ ಆಗ್ಬೇಕಂದ್ರೆ ಒಂದೇ ಕಾರಣ ಇರಲ್ಲ.
2-3 ಕಾರಣ ಅಂದ್ರೆ 4-5 ಕಾರಣಗಳು ಮಿಕ್ಸ್ ಆಗ್ಬಿಟ್ಟು ಅದರಿಂದ ಎಫೆಕ್ಟ್ ಒಂದು ಕ್ಯುಮುಲೇಟಿವ್ ಎಫೆಕ್ಟ್ ಇಂದ ಹೃದಯಾಘಾತ ಆಗ್ತದೆ. ಏಜು ನಾನೇನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ಬಟ್ ಅದೇ ಅವ್ರದ್ದು ಈಗ ಲೈಫ್ ಸ್ಟೈಲ್, ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟೀಸ್ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಇಲ್ಲಿಂದ ಹೊರಗಡೆ ಓಡಾಡ್ಬೇಕು, ಅಂಗಡಿಯಿಂದ ಏನ್ ತರ್ಬೇಕಂದ್ರೆ ಗಾಡಿಲಿ ಹೋಗ್ಬಿಟ್ಟು ತರೋಂಥದ್ದು. ಸೊ ದಟ್ ಲಿಮಿಟೆಡ್ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಆಗ್ತಾ ಇಲ್ಲ ಜನದಲ್ಲಿ. ಅಂಡ್ ದಟ್ ವಾಕಿಂಗ್ ಅಂತ ಏನ್ ಹೇಳ್ತೀವಿ, ಇಟ್ ಈಸ್ ದ ಲೈಟೆಸ್ಟ್ ಫಾರ್ಮ್ ಆಫ್ ಅಂಡ್ ಈಸಿಯೆಸ್ಟ್ ಫಾರ್ಮ್ ಆಫ್ ಎಕ್ಸರ್ಸೈಸ್ ಟು ದ ಹಾರ್ಟ್. ಅದನ್ನೂ ಮಾಡ್ಲಿಲ್ಲ ಅಂದ್ರೆ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು 10,000 ಹೆಜ್ಜೆ ಅಂತ ಹೇಳ್ತೀವಿ, ಈಕ್ವಲೆಂಟ್ ಅಟ್ಲೀಸ್ಟ್ 6 to 7 kilometers ಅಷ್ಟು ನಡಿಲಿಲ್ಲ ಅಂದ್ರೆ. ಎರಡನೇದು ಈ ತರ ಅಭ್ಯಾಸಗಳು ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಜಾಸ್ತಿ, ಎಸ್ಪೆಷಲಿ ನಿಕೋಟಿನ್ ಅಬ್ಯೂಸ್, ಸ್ಮೋಕಿಂಗ್ ಆಗ್ಬಹುದು, ಇಲ್ಲ ತಂಬಾಕು ಸೇವನೆ ಆಗ್ಬಹುದು, ಬೇರೆ ಯಾವ್ದೇ ಫಾರ್ಮ್ ಅಲ್ಲಿ ಆಗಿರ್ಲಿ, ಫಸ್ಟ್ ಹ್ಯಾಂಡ್ ಸ್ಮೋಕ್, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಯಾವ್ದೇ ಆಗಿರ್ಬೋದು, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗ್. ಅದನ್ನ ಅವಾಯ್ಡ್ ಮಾಡ್ಬೋದು. ಮೂರನೇದು ಊಟದಲ್ಲಿ ಏನಾಗ್ತಾ ಇದೆ, ನಮ್ಮಲ್ಲಿ ಬಂದ್ಬಿಟ್ಟು ಕರ್ದಿರೋ ಐಟಮ್ಸ್ ತಿನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅವೈಲಬಿಲಿಟಿ ಇಸ್ ಈಸಿ. ಮುಂಚೆ ಅಷ್ಟಿ ಅವೈಲಬಲ್ ಇರ್ತಿರ್ಲಿಲ್ಲ, ಹಬ್ಬ ಹರಿದಿನಗಳಲ್ಲಿ ಕರೆಯೋರು ಅವಾಗ ಮಾತ್ರ ತಿನ್ನುವಂಥದ್ದು. ಈಗ ಎವ್ರಿ ಡೇ ಹಾಲಿಡೇ, ಎವ್ರಿ ಡೇ ಪಾರ್ಟಿ ಅನ್ಕೊಂಡು ಹೊರಗಡೆ ಅವೈಲಬಿಲಿಟಿ ಆಗಿರೋದ್ರಿಂದ ಇಟ್ ಈಸ್ ಈಸಿಲಿ ಅವೈಲಬಲ್ ಟು ಎವ್ರಿಬಡಿ ಅಂಡ್ ಎವ್ರಿಬಡಿ ಈಸ್ ಈಟಿಂಗ್ ಇಟ್. ಅದರಲ್ಲಿ ಆಯಿಲ್ ಐಟಮ್ಸ್ ಆಗಿರ್ಬೋದು, ಇಲ್ಲ ಯಾವ ತರ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ ವಿ ಡೋಂಟ್ ನೋ. ಸೊ ಒನ್ ಆಫ್ ದ ಕಾಸಸ್ ಇಸ್ ಆಲ್ಸೋ ಫುಡ್ ಹ್ಯಾಬಿಟ್ಸ್ ಆಗಿರ್ಲಿ, ಲೈಫ್ ಸ್ಟೈಲ್ ಬೇರೆ ತರದ ಹ್ಯಾಬಿಟ್ ಆಗ್ಲಿ. ಮೂರನೇದು ಹವ್ಯಾಸ ಕ್ರಮಗಳು, ವ್ಯಾಯಾಮಗಳು ಇಲ್ಲದೆ ಇರುವಂತದ್ದು. ನಾಲ್ಕನೇದು ಇದೇನ್ ಹೇಳ್ತೀವಿ, ನಿದ್ದೆ ಅನ್ನುವಂಥದ್ದು ಸ್ಟ್ರಕ್ಚರ್ಡ್. ಎಲ್ಲಾ ಮನುಷ್ಯಂಗೂ 8 hours ಬೇಕಾಗ್ತದೆ. ಈಗ ಏನಾಗ್ತಾ ಇದೆ ಅಂದ್ರೆ ಮಲ್ಗೋ ಟೈಮಲ್ಲಿ ಟಿವಿ ನೋಡೋದು, ಮಲ್ಗೋ ಟೈಮಲ್ಲಿ ಮೊಬೈಲ್ ನೋಡೋದು, ಹಿಂಗ್ ನೋಡ್ಕೊಂಡು ಮಲ್ಗೋ ಟೈಮ್ ಲೇಟ್ ಮಾಡ್ಕೊಂಡು ಎದ್ದೊಳೋದ ಬೇಗ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಸೊ ಡ್ಯೂರೇಷನ್ ಆಫ್ ಸ್ಲೀಪು, ಕ್ವಾಲಿಟಿ ಆಫ್ ಸ್ಲೀಪ್ ಅದು ಕಮ್ಮಿ ಆಗ್ತಾ ಇದೆ. ಇದೊಂದಷ್ಟು ನೋಟಿಸ್ಡ್ ಫ್ಯಾಕ್ಟರ್ಸ್ ಹಾರ್ಟ್ ಅಟ್ಯಾಕ್ ಗೆ ಕಾಸ್ ಮಾಡುವಂತದ್ದು. ಈ ನೋಟಿಸಬಲ್ ಫ್ಯಾಕ್ಟರ್ಸ್ ನ ಕಮ್ಮಿ ಮಾಡಿದ್ರೆ ಸಿಗ್ನಿಫಿಕೆಂಟ್ ಆಗಿ ಅಟ್ಲೀಸ್ಟ್ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಪ್ರಪೋರ್ಷನ್ ನ ಯಂಗರ್ ಏಜ್ ಗ್ರೂಪ್ ಅಲ್ಲಿ ನಿಲ್ಲಿಸಬಹುದಾಗ್ತದೆ. ಬ್ಲಡ್ ಕ್ಲಾಟ್ ಆಗೋದಂತೂ ಬಹಳ ಹೆಚ್ಚಾಗ್ತಿದೆ. ಈ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸಬಹುದಾ ಡಾಕ್ಟರ್ ಶ್ರೀರಂಗ್ ಅವರೇ? ಹೇಳ್ತೀನಿ. ಸರ್ದು 2 ಪಾಯಿಂಟ್ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಮುಂಚೆ ಒಂದು ಅದೇ ಶುಗರ್ಸ್ ಅಂತ ಏನ್ ಹೇಳ್ತೀವಿ, ಸರಿ ಹೇಳೋ ತರ ಈಗ ಕಾರ್ಬೋಹೈಡ್ರೇಟ್ಸ್ ಆಕ್ಚುಲಿ ಕೊಲೆಸ್ಟ್ರಾಲ್ಗೆ ಬಾಡಿಲಿ ಸಿಂಥಸೈಸ್ ಮಾಡೋಕೆ ಮುಖ್ಯ ಅಂಶಗಳು. ಅಂದ್ರೆ ಏನ್ ಹೇಳ್ತೀವಿ, ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅದನ್ನ ಪ್ರೊಡ್ಯೂಸ್ ಮಾಡಕ್ ಅದೇ ಬೇಕಾಗ್ತದೆ. ಸರ್ ಹೇಳಿದಾಗ ಸರ್ ಎಲ್ಲ ಬಿಚ್ಚಿ ಹೇಳಿದ್ರು. ಈಗ ಕಾರ್ನ್ ಫ್ಲೋರ್ ಆಗಿರ್ಬೋದು, ಆತರ ಎವ್ರಿಥಿಂಗ್ ಕಮ್ಸ್ ಅಂಡರ್ ಕಾರ್ಬೋಹೈಡ್ರೇಟ್ ಫ್ಯಾಮಿಲಿ. ಸೊ ಆ ಪ್ರಪೋರ್ಷನ್ ಕಮ್ಮಿ ಮಾಡಿದ್ರೆ ಡೆಫಿನೆಟ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಮೈಯಲ್ಲಿ ಕಮ್ಮಿ ಆಗ್ತದೆ ಅಂಡ್ ದಟ್ ಪ್ರಿವೆಂಟ್ಸ್ ಹಾರ್ಟ್ ಅಟ್ಯಾಕ್. ಒನ್ ಆಫ್ ದ ಇದು. ಎರಡನೇದು ನಿಯಮಿತವಾಗಿ ಸರ್ ಹೇಳಿದ್ರು, ಅದೇ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಕ್ಕಿಂತ ಇದೇನ್ ಫ್ರೂಟ್ಸ್ ನ ಪ್ರಾಬ್ಲಮ್ ಇಸ್ ಜಸ್ಟ್ ನಾಟ್ ಫ್ರೂಟ್ಸ್. ಇವಾಗ ಈಗ ಈಗಿನ ಟೈಮಲ್ಲಿ ಈಗ ಏನ್ ನಡೀತದೆ, ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಎಷ್ಟು ಚೆನ್ನಾಗಿ ತಿಂತಾರೆ ಜನ ಅಂದ್ರೆ, ಮಾವಿನ ಸಿಪ್ಪೆ ಎರೆದ್ಬಿಟ್ಟು ಚೆನ್ನಾಗಿ ಬರೀ ಒಳಗಡೆ ಇರೋ ಪಲ್ಪ್ ನ ಚೆನ್ನಾಗಿ ತಗೊಂಡ್ಬಿಟ್ಟು ತಿನ್ಬಿಡ್ತಾರೆ, ಟೇಸ್ಟ್ ಆಗಿರುತ್ತೆ ಅಂತ. ಅದ್ರಲ್ಲಿ ಇದ್ದಿದ್ದು ಫೈಬರ್ ಕಂಟೆಂಟ್, ಅದೇನು ಶುಗರ್ ನ ಅಬ್ಸರ್ವ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡುವಂತ ಅಂಶ ಇತ್ತು, ಆ ಫೈಬರ್ ಅದ್ ನೀಟಾಗಿ ಸೈಡ್ಗೆ ತೆಗೆದ್ಬಿಟ್ಟು ನೀವು ಅದನ್ನ ತಿಂದ್ರೆ ಆಬ್ವಿಯಸ್ಲಿ ಸಕ್ಕರೆ ಬಾಯಿಗೆ ಇಟ್ಕೊಂಡಂಗೆ ಚೆನ್ನಾಗೇ ಇರುತ್ತೆ ಟೇಸ್ಟ್ ಅದು. ಸೊ ತಿನ್ನೋದೇ ಆದ್ರೆ ಲಿಮಿಟ್ ಅಲ್ಲಿ. ಎರಡನೇದು ಕಂಪ್ಲೀಟ್ ಹೋಲ್ ಮೀಲ್ ಆಗ್ಬೇಕು, ಅಂದ್ರೆ ಕಂಪ್ಲೀಟ್ ಫ್ರೂಟ್ ಏನಿದೆ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಡೆಫಿನೆಟ್ಲಿ ಶುಗರ್ ಅಬ್ಸಾರ್ಪ್ಷನ್ಸ್ ಕಮ್ಮಿ ಆಗ್ತದೆ ಮೈಯಲ್ಲಿ. ಶುಗರ್ ಅಬ್ಸಾರ್ಪ್ಷನ್ ಕಮ್ಮಿ ಆದ್ರೆ ಸರ್ ಹೇಳ್ದಂಗೆ ಲಿಪಿಡ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಮೈಯಲ್ಲಿ, ಇದು ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಗ್ರಾಜುಯಲಿ ಅದ್ರದ್ದು ಏನೇನು ಆಫ್ಟರ್ ಎಫೆಕ್ಟ್ಸ್ ಇರುತ್ತೋ ಅದೆಲ್ಲ ಕಮ್ಮಿ ಬರ್ತದೆ. ಎರಡನೇದು ರೀಸೆಂಟ್ ಆಗಿ ಹೇಳಿದಾಗ ಸೆರಿಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂತ, ಇದನ್ನ ಕಂಪ್ಲೀಟ್ ಆಗಿ ಇಟ್ ಕಮ್ಸ್ ಅಂಡರ್ ಒಂದೇ ಅಂಬ್ರೆಲಾ ಅದು ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂತ. ಅದು ಬಂದ್ಬಿಟ್ಟು ಸ್ಟ್ರೋಕ್ ಆಗಿರ್ಬೋದು, ಇಲ್ಲ ಹೃದಯಾಘಾತ ಆಗಿರ್ಬೋದು, ಎರಡನ್ನೂ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂತಾನೆ ಸಿಂಗಲ್ ಟರ್ಮ್ ಅಲ್ಲಿ ಕರಿತೀವಿ. ರೀಸನ್ ಯಾಕೆ ಅಂದ್ರೆ ಎರಡಕ್ಕೂ ಒಂದೇ ಪೆಥೋಫಿಸಿಯಾಲಜಿ, ಒಂದೇ ಮೆಕ್ಯಾನಿಸಮ್. ರಕ್ತ ಹೆಪ್ಪುಕಟ್ಟಿದ್ದಾಗಿರ್ಬೋದು, ಎರಡು ರಕ್ತನಾಳ ಸಣ್ಣ ಆಗಿರೋದಿರ್ಬೋದು, ಕೊಲೆಸ್ಟ್ರಾಲ್. ಡಾಕ್ಟರ್ ಶ್ರೀರಂಗ್ ಅವರೇ, ಕೊನೆ ಪ್ರಶ್ನೆ. ಇದೆಲ್ಲವನ್ನ ಎದುರಿಸೋದಕ್ಕೆ ವೈದ್ಯಕೀಯ ವಲಯ ಮತ್ತು ಸರ್ಕಾರ ಸಜ್ಜಾಗಿದೆ? ಯಾಕೆಂದ್ರೆ ನೀವೇ ಹೇಳ್ತಾ ಇದ್ರಿ, ಬರೋ ಪೇಷಂಟ್ ಜಾಸ್ತಿ ಇದ್ದಾರೆ, ಒಂದೇ ದಿನಕ್ಕೆ ಅದು OPD ಇರ್ಬೋದು, ಬೇರೆ ಇರ್ಬೋದು, ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ. ಈಗ ಯಾರೋ ಒಬ್ರು ಹೇಳ್ತಾ ಇದ್ರು, ಬೆಂಗಳೂರಿನಂತ ಸಿಟಿಲಿ 10 ನಿಮಿಷಕ್ಕೆ ನಿಮ್ಗೆ ಫುಡ್ ಸಿಗತ್ತೆ, ಬೇರೆ ಮನೆ ವಸ್ತುಗಳು ಸಿಗತ್ತೆ. ಆದ್ರೆ ಆರೋಗ್ಯ ಸೇವೆ ಅಂತ ನೋಡಿದ್ರೆ ಟ್ರಾಫಿಕ್ ಅಲ್ಲೇ ಕಳೆದೋಗ್ತೀವಿ. ಗೋಲ್ಡನ್ ಅವರ್ಗೆ ಹಾಸ್ಪಿಟಲ್ ರೀಚ್ ಆಗೋದಕ್ಕೆ ಆಗೋದಿಲ್ಲ. ಇನ್ನು ಗ್ರಾಮೀಣ ಭಾಗದಲ್ಲಂತೂ ಅಲ್ಲಿ ವೈದ್ಯಕೀಯ ತಜ್ಞರು ಇಲ್ಲ, ಆಸ್ಪತ್ರೆಗಳು ಬಹಳ
ಕಷ್ಟ ಆಗಿದೆ ಪರಿಸ್ಥಿತಿ. ಹಾಗಾಗಿ ಇದನ್ನ ಎದುರಿಸೋದಕ್ಕೆ ನಾವ್ ಎಷ್ಟು ಮಟ್ಟಿಗೆ ಸಜ್ಜಾಗಿದ್ದೀವಿ ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ಡಾಕ್ಟರ್ ಶ್ರೀರಂಗ್ ಅವ್ರೆ? ಗವರ್ಮೆಂಟ್ ಆಫ್ ಕರ್ನಾಟಕ ರೀಸೆಂಟ್ ಆಗಿ ಸ್ಟೆಮಿ ಕರ್ನಾಟಕ ಅಂತ ಒಂದು ಪ್ರಾಜೆಕ್ಟ್ ನ ಶುರು ಮಾಡಿದೆ. ಪಾಪ ಅದು ಇಂಥವ್ರಿಗೆ ಗ್ರಾಮೀಣ ಪ್ರದೇಶದಿಂದ ಈಗ ಈಗ ಕಂಪ್ಲೀಟ್ ಆಗಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ತಗೊಳ್ಬೇಕು ಅಂತ ಆಸ್ಪತ್ರೆಗೆ ನಮ್ಗೆ ಬರೋ ಅಷ್ಟೊತ್ತಿಗೆ ಜೀವ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ಅಂತ ಸಪರೇಟ್ ಆಗಿ ಒಂದು ಇಂಜೆಕ್ಷನ್ ಬರುತ್ತೆ ಟೆನಿಕ್ಟಪ್ಲೇಸ್ ಅಂತ, ಅದನ್ನ ಎಲ್ಲ CHC ಅಲ್ಲಿ ಸಪ್ಲೈ ಮಾಡಿದ್ದಾರೆ ಗೌರ್ಮೆಂಟ್. ಆ ECG ಬಂದಿದ ತಕ್ಷಣ ECG ಲಿಂಕ್ ಆಗ್ಬಿಟ್ಟು ಅದು ಹಾರ್ಟ್ ಅಟ್ಯಾಕ್ ಅಂತ ಕಂಡಿಡಿಯಕ್ಕೆ ಅಂತ ಕೂಡ ವ್ಯವಸ್ಥೆ ಇದೆ. ಅದು ECG ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅಂದಿದ ತಕ್ಷಣ ಗೌರ್ಮೆಂಟ್ ಇಂದ ಫ್ರೀ ಆಗಿ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಸೊ ಪ್ರೈಮರಿ ಏಡ್ ಕೊಟ್ಟಾದ್ಮೇಲೆ ಅಲ್ಲಿಂದ ಆಸ್ಪತ್ರೆ ಅಂದ್ರೆ ನೆಕ್ಸ್ಟ್ ಕೇರ್ ಸೆಂಟರ್ಗೆ ಅಂತ ಸ್ಪೆಷಾಲಿಟಿ ಕೇರ್ ಸೆಂಟರ್ಗೆ ಅಂತ ಕಳಿಸ್ಕೊಡುವಂಥದ್ದು. ಇದು ಮುಂಚೆ ಇರ್ಲಿಲ್ಲ, ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ದಿಸ್ ವಾಸ್ ದ ಸ್ಟೆಪ್ ಟೇಕನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ವೆರಿ ಅಪ್ರೋಪ್ರಿಯೇಟ್ಲಿ. ಎರಡನೇದು ಟ್ರಾಫಿಕ್ ಗೊತ್ತಿಲ್ಲ, ಬಟ್ ಆಸ್ಪತ್ರೆಗಳಂತ ಅವೈಲಬಲ್ ಇದಾವೆ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಅಂತಾನೆ ಇರ್ಬೋದು, ಬಟ್ ಎಲ್ಲಾ ಟ್ರೀಟ್ಮೆಂಟ್ ಫೆಸಿಲಿಟಿ ಕೊಡುವಂತ ಆಸ್ಪತ್ರೆಗಳು ಅಟ್ಲೀಸ್ಟ್ 2-3 ಕಿಲೋಮೀಟರ್ಗೆ ಒಂದೊಂದು ಅವೈಲಬಿಲಿಟಿ ಇದೆ. ಜನ ಅದನ್ನ ಅಟ್ಲೀಸ್ಟ್ ಮುಂಜಾಗ್ರತೆ ತಕೊಂಡು ಅಕಸ್ಮಾತ್ ಹಾರ್ಟ್ ತೊಂದ್ರೆ ಒಂದಿನ ಆದ್ರೆ ಯಾವ್ದಿದೆ ಹತ್ರದಲ್ಲಿರೋ ಅಂತ ಆಸ್ಪತ್ರೆ ಸ್ಪಂದಿಸಕ್ಕೆ ಅಂತದನ್ನ ಗುರ್ತಿಟ್ಕೊಂಡಿದ್ರೆ ಕಾರ್ಡಿಯಾಲಜಿ ಸರ್ವಿಸಸ್, ಅದರಲ್ಲಿ ಅದೇ ಆಸ್ಪತ್ರೆ ಯಾವ್ದೋ ಇದೇ ಪರ್ಟಿಕ್ಯುಲರ್ ಆಸ್ಪತ್ರೆ ರೀಚ್ ಆಗೋದಕ್ಕಿಂತ ಹತ್ರದಲ್ಲಿ ದ ಕ್ಲೋಸೆಸ್ಟ್ ಹಾಸ್ಪಿಟಲ್ ಯಾವ್ದಿರುತ್ತೋ ಅದನ್ನ ರೀಚ್ ಆಗಿದ್ರೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದರಿಂದ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ.